ಹೆಲೋ ಗಾಯ್ಸ್, ಇವತ್ತು ನಾನು ಮಾವಿನಕಾಯಿ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗೆಲ್ಲ ಮಾವಿನಕಾಯಿ ಸೀಸನ್, ಮಾಡಲೇಬೇಕಾಗಿರುವಂಥ ಒಂದು ರೆಸಿಪಿ. ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಐಟಮ್ ತುರಿದಿಟ್ಕೊಂಡಿರುವ ಮಾವಿನಕಾಯಿ, ಹಾಗೆ ಆನಿಯನ್, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಸ್ವಲ್ಪ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಬೇಕಾಗಿರುವಂಥ ಐಟಮ್ಸ್. ಸೊ ಇವಾಗ ಮೊದಲಿಗೆ ಪ್ಯಾನಲ್ಲಿ ಚೂರು ಆಯಿಲ್ ಹಾಕ್ಕೊಳ್ಳಿ. ಚೂರು ಆಯಿಲ್ ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಿಬಿಟ್ಟು ಆಮೇಲೆ ಗ್ರೇಟ್ ಮಾಡ್ಕೊಂಡಿರೋಂಥ ಮಾವಿನ ತುರಿನ ಹಾಕ್ಕೊಳ್ಳೋಣ. ಸೊ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದ್ರ ಹಸಿ ಅಂಶ ಎಲ್ಲ ಹೋಗೋವರೆಗೂ ಒಂಚೂರು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಗೈಸ್, ಎಲ್ಲ ಚೆನ್ನಾಗಿ ಬೆಂದಿದೆ ಇದು. ಸೊ ಇವಾಗ ಚಿತ್ರಾನ್ನಕ್ಕೆ ಬೇಕಾಗಿರುವ ತಡಕ ಹಾಕ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಒಂಚೂರು ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಈ ಆಯಿಲ್ ಹಾಕಿದ್ಮೇಲೆ ಒಂಚೂರು ಕಾಯೋವರೆಗೂ ನಾವು ವೇಟ್ ಮಾಡಬೇಕು. ಅದು ಮಾಡಿದ ತಕ್ಷಣವೇ ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ಹಸಿ ಮೆಣಸಿನ್ಕಾಯಿ ಚೂರು ಫ್ರೈ ಆಗೋ ವೇಟ್ ಮಾಡ್ಕೊಂಬಿಟ್ಟು ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟು ನಾವು ಇದಕ್ಕೆ ಒಂಚೂರು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕರಿಬೇವು ಆ್ಯಡ್ ಮಾಡಿದ ತಕ್ಷಣ ಒಂಚೂರು ನಾವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆನಿಯನ್ ಬೇಗನೆ ಬೇಯುತ್ತೆ. ಸೊ ಟೈಮ್ ತೊಗೊಳ್ಳಲ್ಲ ಜಾಸ್ತಿ. ಹಾಗೆ ಅರಿಶಿನ ಹಾಕ್ಕೊಳ್ಳಿ. ಚೂರು ಅರಿಶಿನ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ಅಂಶ ಹೋಗಬೇಕು. ಇವಾಗ ನೋಡ್ತಿರೋ ಹಾಗೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನ ಈ ಹಸಿ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಮಾವಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಮಗೆ ಈ ಹಸಿ ಅಂಶ ಮಾತ್ರ ಇರಬಾರ್ದು, ಅಲ್ಲಿವರೆಗೂ ನಾವು ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ತಾ ಇರಬೇಕು. ಸೊ ಇವಾಗ ನೀವು ನೋಡ್ಕೊಳ್ತಿರೋ ಹಾಗೆ ಚೆನ್ನಾಗಿ ಬೇಯ್ದಿದೆ, ಚೆನ್ನಾಗಿ ಫ್ರೈನೂ ಆಗಿದೆ, ಹಸಿ ಅಂಶ ಎಲ್ಲ ಹೋಗಿದೆ. ಸೊ ಇವಾಗ ನಾವು ಇದಕ್ಕೆ ಅನ್ನ ಹಾಕ್ಕೊಳ್ಳೋಣ. ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಕೆಳಗಡೆಯಿಂದ ಮೇಲೆವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಇವಾಗ ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಸೊ ಇವಾಗ ಇದಕ್ಕೆ ರೈಸ್ಗೆ ತಡಕ ಹಾಕ್ಕೊಳ್ಳೋಣ ಬನ್ನಿ. ಸೊ ತಡಕ ಹಾಕ್ಕೊಳ್ಳೋಕ್ಕೆ ಫಸ್ಟು ನಮಗೆ ಬೇಕಾಗಿರೋದು ಒಂದು ಪ್ಯಾನು, ಹಾಗೆ ಒಂಚೂರು ಆಯಿಲ್ ಹಾಕ್ಕೊಳ್ಳಿ. ಒಂಚೂರು ಆಯಿಲ್ನ ಗರಮ್ ಆಗೋವರೆಗೂ ನಾವು ವೇಟ್ ಮಾಡಬೇಕು, ಅಂದರೆ ಬಿಸಿ ಆಗೋವರೆಗೂ ನಾವು ಒಂಚೂರು ವೇಟ್ ಮಾಡ್ತಾ ಇರಬೇಕು. ಅದಾದಮೇಲೆ ಒಂಚೂರು ಕಡಲೆ ಬೀಜ ಹಾಕ್ಕೊಳ್ಳಿ. ಸೊ ಈ ಕಡಲೆ ಬೀಜ ಹಾಕೊಂಡ್ಮೇಲೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೊದಲಿಗೆ ನಾವು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಆಮೇಲೆ ಕಡಲೆ ಬೀಜ ಹಾಕಿದರೆ ಅದು ಲೇಟ್ ಆಗುತ್ತೆ ಬೇಯೋಕ್ಕೆ. ಸೊ ಅದಕ್ಕೆ ಫಸ್ಟಿಗೆ ನಾವು ಕಡಲೆ ಬೀಜನ ಹಾಕ್ಬಿಟ್ಟು ಒಂಚೂರು ಇದು ಫ್ರೈ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಫ್ರೈ ಆದಮೇಲೆ ಇದು ಶಾಲೋ ಫ್ರೈ ಆದಮೇಲೆ ನಾವು ಇದಕ್ಕೆ ಕಡಲೆ ಬೀಜ ಹಾಕ್ಕೋಬೋದು, ಕಡಲೆ ಬೇಳೆ ಹಾಕ್ಕೋಬೋದು. ಇವಾಗ ನಾನು ಕಡಲೆ ಬೇಳೆ ಸೇರಿಸ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಉದ್ದಿನ ಬೇಳೆನೂ ಹಾಕ್ಕೋಬೋದು. ನಾನಿಲ್ಲಿ ಉದ್ದಿನ ಬೇಳೆ, ಕಡಲೆ ಬೇಳೆ, ಸಾಸಿವೆ, ಜೀರಿಗೆನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಮೇನ್ ದೊಡ್ಡದಾಗಿರೋದನ್ನ ಸ್ವಲ್ಪ ನಾವು ಬೇಯ್ಕೋಬೇಕು. ಕಡಲೆ ಬೀಜ ಆಯಿತು, ಆಮೇಲೆ ಕಡಲೆ ಬೇಳೆನ, ಹಾಗೆ ಉದ್ದಿನ ಬೇಳೆ, ಹಾಗೆ ಸಾಸಿವೆ, ಜೀರಿಗೆನ ನೀವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಬಿಡೋದು, ಅದು ಬೇಗನೆ ಬೇಯುತ್ತೆ. ಸೊ ಇದೆಲ್ಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಿರೋ ಹಾಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನು ರೈಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ, ಈ ತಡಕಾನ. ಸೊ ನೀವು ಮೇಲೇ ಇದನ್ನ ಈ ಥರ ಆ್ಯಡ್ ಮಾಡ್ಕೋಬಹುದು. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ರೈಸ್ ಒಳಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಗೈಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗೋಗಿದೆ. ತುಂಬಾ ಚೆನ್ನಾಗಿದೆ ಟೇಸ್ಟು, ನೋಡೋಕ್ಕೂ ತುಂಬ ಸಖತ್ತಾಗಿದೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಮಾವಿನಕಾಯಿ ಸೀಸನ್ ಇದು. ನೀವು ಮಾವಿನಕಾಯಿ ತುಂಬಾ ಅವೈಲಬಲ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಏನು ಡೈಲಿ ಬೇರೆ ರೆಸಿಪೀಸ್ ಇರುತ್ತೆ, ಬಟ್ ಇವಾಗ ಇದು ನ್ಯೂ ಒಂದು ರೆಸಿಪಿ ಇದೆ. ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ನಿಮ್ಗೆ ಚೆನ್ನಾಗಿ ಏನಾದರೂ ಇದ್ದರೆ, ಚೆನ್ನಾಗಿಲ್ಲದೇ ಇದ್ದರೆ ಏನೇ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.